8ನೇ ತರಗತಿಯ ವಿದ್ಯಾರ್ಥಿಗಳು ಆರೋಗ್ಯ ಮತ್ತು ರೋಗ ಈ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಆರೋಗ್ಯ ನಮ್ಮ ಜೀವನಕ್ಕೆ ಬಹಳ ಮಹತ್ವವಾದದ್ದು. ನಾವು ಆರೋಗ್ಯದಿಂದ ಇದ್ದರೆ ಮಾತ್ರ ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಾವು ಸ್ವತಃ ಮಾಡಿಕೊಳ್ಳಲು ಸಾಧ್ಯ. ನಮ್ಮ ಆರೋಗ್ಯ ಚೆನ್ನಾಗಿ ಇಲ್ಲದಿದ್ದರೆ ನಾವು ಯಾವುದೇ ಕೆಲಸವನ್ನು ಮಾಡಲಾಗುವುದಿಲ್ಲ, ನಾವು ಪರಾವಲಂಬಿಗಳಾಗುತ್ತೇವೆ. ಆದ್ದರಿಂದ ಇವತ್ತು ನಾವು ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ರೋಗ ಅಂದರೇನು ಅನ್ನೋದು ಬಹಳ ಮಹತ್ವವಿದೆ. ನಮ್ಮ ಶರೀರದಲ್ಲಿ ಯಾವುದೇ ಕೆಲಸ ಮತ್ತು ಮನಸ್ಸಿನಲ್ಲಿ ಏನಾದರೂ ತೊಂದರೆಯಾದರೆ ಆ ವೇಳೆಯಲ್ಲಿ ನಮ್ಮ ಶರೀರದಲ್ಲಿರುವ ಕೆಲವೊಂದು ಜೈವಿಕ ಕಾರ್ಯಗಳಲ್ಲಿ ಸಹಿತ ಅಡ್ಡಿಯಾಗ್ತದೆ. ಆ ಅಡ್ಡಿಯಾಗುವುದಕ್ಕೇ ರೋಗ ಅಂತ ಕರೀತಾರೆ. ಶರೀರ ಕ್ರಿಯಾತ್ಮಕ ಅಥವಾ ಮನಃಶಾಸ್ತ್ರೀಯ ರೀತಿಯಿಂದ ಶರೀರದಲ್ಲಿಯ ಮಹತ್ವದ ಜೈವಿಕ ಕಾರ್ಯಗಳಲ್ಲಿ ಅಡ್ಡಿಯಾಗುವ ಸ್ಥಿತಿ ಅಂದ್ರೆ ರೋಗ. ಹಾಗಾದರೆ ಆರೋಗ್ಯ ಅಂದರೇನು? ಆರೋಗ್ಯ ಅಂತೇಳಿ ಯಾವುದಕ್ಕೆ ಕರಿತೀವಿ? ಕೇವಲ ನಮಗೆ ರೋಗ ಇಲ್ಲ ಅಂದ ಮಾತ್ರಕ್ಕೆ ನಾವು ಆರೋಗ್ಯವಂತರು ಅಂಥೇಳಿ ಅಲ್ಲಿಕ್ಕೆ ಬರುವುದಿಲ್ಲ. ರೋಗ ಅನ್ನುವುದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಆರೋಗ್ಯ ಅನ್ನುವುದು ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಎಲ್ಲ ಸ್ಥಿತಿಯಲ್ಲಿನೂ ಪೂರ್ತಿಯಾಗಿ ಸದೃಢವಾಗಿದ್ದರೆ ಆಗ ಮಾತ್ರ ಅದಕ್ಕೆ ಆರೋಗ್ಯ ಅಂಥೇಳಿ ಕರೀತಾರೆ. ಅಂದರೆ ನಾವು ಶಾರೀರಿಕವಾಗಿಯೂ ಸದೃಢವಾಗಿರಬೇಕು, ಮಾನಸಿಕವಾಗಿಯೂ ಸಹಿತ ಸದೃಢವಾಗಿರಬೇಕು ಮತ್ತು ಸಾಮಾಜಿಕವಾಗಿಯೂ ಸಹಿತ ಅಂದರೆ ಸಮಾಜದಲ್ಲಿ ಹೊಂದಿಕೊಳ್ಳುವುದರಲ್ಲಿಯೂ ಸಹಿತ ನಾವು ವ್ಯವಸ್ಥಿತವಾಗಿರಬೇಕು. ಇವೆಲ್ಲಗಳಿದ್ದಾಗ ಮಾತ್ರ ಅದಕ್ಕೆ ನಾವು ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತೇಳಿ ಕರಿತೀವಿ. ರೋಗದಲ್ಲಿ ಅನೇಕ ಪ್ರಕಾರಗಳಿವೆ. ಆ ರೋಗದಲ್ಲಿರುವ ಪ್ರಕಾರಗಳನ್ನು ನಾವು ಮುಖ್ಯವಾಗಿ ಎರಡು ವಿಧದಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ. ಆ ರೋಗದ ಪ್ರಕಾರಗಳಿಗೆ ಟೈಪ್ಸ್ ಆಫ್ ಡಿಸೀಸ್ ಅಂತೇಳಿ ಕರೀತಾರೆ. ಒಂದನೇದು ಕಾಲಾವಧಿ ಅನುಸಾರ ಆಗುವ ರೋಗ, ಕಾರಣಗಳನುಸಾರವಾಗಿ ಆಗುವ ರೋಗ. ಈ ರೀತಿಯಾಗಿ ಎರಡು ರೀತಿಯಾಗಿ ನಾವು ರೋಗದಲ್ಲಿ ಮುಖ್ಯ ಪ್ರಕಾರಗಳನ್ನು ಮಾಡ್ತೀವಿ. ಕಾಲಾವಧಿ ಅನುಸಾರವಾಗಿ ರೋಗ ಅಂದಾಕ್ರೆ ಕೆಲವೊಂದು ರೋಗಗಳು ಬಹಳ ಕಾಲದವರೆಗೆ ಅಥವಾ ಒಮ್ಮೆ ಅವು ನಮಗೆ ಬಂದರೆ ನಾವು ಇರುವವರೆಗೆ ನಮ್ಮ ಜೊತೆ ಇರುತ್ತವೆ. ಅವುಗಳಿಗೆ ದೀರ್ಘಕಾಲದ ಕಾಯಿಲೆಗಳು ಅಂತೇಳಿ ಕರೀತಾರೆ. ಕೆಲವು ರೋಗಗಳು ಏನು ಮಾಡುತ್ತವೆ ಅಂದರೆ ಬಂದು ಒಂದೆರಡು ದಿವಸದಲ್ಲಿ ಕಡಿಮೆ ಆಗುತ್ತವೆ. ಅಂಥ ರೋಗಗಳಿಗೆ ತೀವ್ರ ಕಾಯಿಲೆಗಳು ಅಂತೇಳಿ ಕರೀತಾರೆ. ಈ ರೀತಿಯಾಗಿ ಕಾಲಾವಧಿ ಅನುಸಾರವಾಗಿ ನಾವು ರೋಗದಲ್ಲಿ ಪ್ರಕಾರವನ್ನು ಮಾಡಿದ್ದೇವೆ. ಇನ್ನು ಕಾರಣಗಳನುಸಾರವಾಗಿ ಆಗುವ ರೋಗಗಳು, ಆನುವಂಶಿಕ ಕಾಯಿಲೆ ಮತ್ತು ಉಪಾರ್ಜಿತ ಕಾಯಿಲೆ ಅಂಥೇಳಿ. ಆನುವಂಶಿಕ ಅಂದರೆ ತಂದೆ ತಾಯಿ ಅಥವಾ ತಾತ ಮುತ್ತಾತರಿಂದ ಕೆಲವೊಂದು ರೋಗಗಳು DNA ಮುಖಾಂತರ ಅವು ಮುಂದಿನ ವಂಶಕ್ಕೆ ಅಥವಾ ಪೀಳಿಗೆಗೆ ಮುಂದುವರಿಯುತ್ತಿಲ್ಲ. ಅಂಥ ರೋಗಗಳಿಗೆ ಆನುವಂಶಿಕ ರೋಗಗಳು ಕರೀತಾರೆ. ಉಪಾರ್ಜಿತ ಕಾಯಿಲೆಗಳಲ್ಲಿ ಎರಡು ಪ್ರಕಾರ, ಸಂಸರ್ಗಜನ್ಯ ರೋಗ ಮತ್ತು ಅಸಂಸರ್ಗಜನ್ಯ ರೋಗ. ಒಬ್ಬರಿಂದ ಒಬ್ಬರಿಗೆ ಬರುವಂಥ ರೋಗ ಅಥವಾ ಹವೆ, ನೀರು, ಗಾಳಿ ಇವುಗಳ ಮುಖಾಂತರ ಹರಡುವ ರೋಗಗಳಿಗೆ ಸಂಸರ್ಗಜನ್ಯ ರೋಗ ಅನ್ನುತ್ತಾರೆ. ಅಸಂಸರ್ಗಜನ್ಯ ರೋಗ ಅಂದರೆ ವ್ಯಕ್ತಿಯ ತನ್ನಲ್ಲಿ ಆಗುವ ಶರೀರದಲ್ಲಿ ಆಗುವ ಏರುಪೇರುಗಳಿಂದ ಏನು ರೋಗಗಳು ಬರುತ್ತವೆ ಅವುಗಳಿಗೆ ಅಸಂಸರ್ಗಜನ್ಯ ರೋಗ ಅಂತ ಕರೀತಾರೆ. ಕೆಲವು ಸಂಸರ್ಗಜನ್ಯ ರೋಗದ ಹೆಸರನ್ನು ಇಲ್ಲಿ ಕೊಡಲಾಗಿದೆ ಮತ್ತು ಅವುಗಳಿಗೆ ಕಾರಣವಾದ ಸೂಕ್ಷ್ಮಾಣುಜೀವಿಗಳು ಯಾವುವು ಅಂದರೆ ಯಾವ ರೋಗ ಯಾವ ಸೂಕ್ಷ್ಮಾಣುಜೀವಿಗಳಿಂದ ಬರುತ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಮೊದಲನೇದು ಕ್ಷಯ. ಅದಕ್ಕೆ ಇಂಗ್ಲೀಷ್ನಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಂತೇಳಿ ಕರೀತಾರೆ. ಇದು ಒಂದು ಬ್ಯಾಕ್ಟೀರಿಯಾಗಳಿಂದ ಬರುತ್ತದೆ. ಆ ಬ್ಯಾಕ್ಟೀರಿಯಾದ ಹೆಸರು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಿ ಅಂತೇಳಿ. ಅಂತೇಳಿ ಆ ಸೂಕ್ಷ್ಮಾಣುಜೀವಿಯ ಹೆಸರು. ಇನ್ನು ಎರಡನೇ ರೋಗ ಕಾಮಾಲೆ. ಇವೆಲ್ಲ ಸಂಸರ್ಗಜನ್ಯ ರೋಗಗಳು. ಕಾಮಾಲೆ ಇದಕ್ಕೆ ಹಿಪ್ಯಾಟೈಟಿಸ್ ಅಂತ ಕರೀತಾರೆ. ಇದು ಒಂದು ವಿಷಾಣುವಿನಿಂದ ಬರುತ್ತದೆ. ಆ ವಿಷಾಣುವಿನಿಗೆ ಹೆಸರು ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಹಿಪ್ಯಾಟೈಟಿಸ್
ಎ, ಬಿ, ಸಿ, ಡಿ, ಈ ರೀತಿಯಾಗಿ ವಿಷಾಣುಗಳಿಂದ ರೋಗಗಳು ಬರುತ್ತವೆ. ಇಲ್ಲಿ ಯಾವ ವಿಷಾಣುವಿಂದ ಈ 5 ಪ್ರಕಾರದ ವಿಷಾಣುಗಳಲ್ಲಿ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ ಮತ್ತು ಇ ಅಂತೇಳಿ 5 ಪ್ರಕಾರದ ವಿಷಾಣುಗಳಿವೆ. ಅವುಗಳಲ್ಲಿ ಯಾವ ವಿಷಾಣುಗಳಿಂದ ಆ ಕಾಮಾಲೆ ರೋಗ ಬಂದಿದೆ ಅನ್ನುವುದರ ಮೇಲೆ ಇದು ಆ ರೋಗದ ಲಕ್ಷಣ ಮತ್ತು ಅದರ ಪರಿಣಾಮ ಇರುವುದು. ಕಾಮಾಲೆ ಅಂದರೆ ಕಾಮಣಿ ಅಂತೇಳಿ ನಾವು ಹಳ್ಳಿ ಭಾಷೆಯಲ್ಲಿ ಆ ರೋಗ. ಇನ್ನು ಅತಿಸಾರ ಅಥವಾ ಭೇದಿ ಅಂದರೆ ಸತತವಾಗಿ ಭೇದಿಯಾಗುವುದು, ಅಂದರೆ ಟಾಯ್ಲೆಟ್ಗೆ ಹೋಗುವುದಕ್ಕೆ ಅತಿಸಾರ ಅಥವಾ ಭೇದಿ ಅಂತೇಳಿ ಕರೀತಾರೆ. ಇದಕ್ಕೆ ಡಯೋರಿಯಾ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದು ಜೀವಾಣುಗಳಿಂದ ಸಹಿತ ಬರುವುದು, ವಿಷಾಣುಗಳಿಂದ ಸಹಿತ ಬರುವುದು. ಮುಖ್ಯವಾಗಿ ಎಂಟಮಿಬಾ ಹಿಸ್ಟೋಲಿಟಿಕಾ ಎಂಬ ಸೂಕ್ಷ್ಮ ಜೀವಿಯಿಂದ ಈ ಅತಿಸಾರ ರೋಗ ಹಬ್ತದೆ. ಇನ್ನು ಕಾಲ್ರಾ, ಈ ಕಾಲ್ರಾ ರೋಗ ಜೀವಾಣುಗಳಿಂದ ಬರುವಂತಹ ರೋಗವಿದೆ. ಆ ಜೀವಾಣುವಿನ ಹೆಸರು ವಿಬ್ರಿಯೋ ಕಾಲರಿ ಎಂಬ ಜೀವಾಣುವಿನಿಂದ ರೋಗ ಬರ್ತದೆ. ಇನ್ನು ವಿಷಮ ಜ್ವರ ಅಥವಾ ಟೈಫಾಯ್ಡ್, ಇದು ಸಹಿತ ಜೀವಾಣುವಿನಿಂದ ಬರುವಂತಹ ರೋಗಗಳು. ಆ ವಿಷಮ ಜ್ವರ ರೋಗ ಬರಲು ಕಾರಣೀಭೂತವಾದ ಜೀವಾಣು ಯಾವುದಪ್ಪ ಅಂದರೆ ಸಾಲ್ಮೊನೆಲ್ಲಾ ಟೈಫಿ ಅಂತೇಳಿ, ಸಾಲ್ಮೊನೆಲ್ಲಾ ಟೈಫಿ ಎಂಬ ಜೀವಾಣುವಿನಿಂದ ಈ ರೋಗ ಬರ್ತದೆ. ಇನ್ನು ಈ ರೋಗದ ಕೆಲವು ಪ್ರಸಾರ ಮತ್ತು ಲಕ್ಷಣಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದು ಕ್ಷಯರೋಗ ಮತ್ತು ಕಾಮಾಲೆ ಹೇಗೆ ಪ್ರಸಾರ ಆಗ್ತದೆ. ಕ್ಷಯರೋಗ ಮತ್ತು ಕಾಮಾಲೆ ರೋಗ. ಕ್ಷಯರೋಗ ಯಾವ ವ್ಯಕ್ತಿಗೆ ರೋಗ ಆಗಿರ್ತದೆ ಆ ರೋಗಿಯ ಉಗುಳಿನಿಂದ ಪ್ರಸಾರ ಆಗ್ತದೆ. ಉಗುಳಿಂದ ಈ ಹವೆಯಲ್ಲಿ ಏನು ಬರ್ತದೆ, ಹವೆಯಲ್ಲಿ ಬಂದ ನಂತರ ಆ ಉಗುಳು ಅಥವಾ ಆ ಹನಿಯು ನಮ್ಮ ಚರ್ಮಕ್ಕೆ ಸ್ಪರ್ಶವಾದಾಗ ಅಥವಾ ಶ್ವಾಸಕೋಶದಲ್ಲಿ ಅದು ಪ್ರವೇಶಿಸಿದಾಗ ಆ ವೇಳೆಯಲ್ಲಿ ಆ ರೋಗ ನಮಗೆ ಅಂದರೆ ಆರೋಗ್ಯವಂತ ವ್ಯಕ್ತಿಗೆ ಬರ್ತದೆ. ಇನ್ನು ದೀರ್ಘಕಾಲದವರೆಗೆ ನಾವು ಒಂದು ವೇಳೆ ಆ ರೋಗ ಆದ ವ್ಯಕ್ತಿಯ ಸಾನ್ನಿಧ್ಯದಲ್ಲಿದ್ದೇವೆ ಅಂದರೂ ಸಹಿತ ಈ ಕ್ಷಯರೋಗ ಬರ್ತದೆ. ಅವನ ಸಂಪರ್ಕದಲ್ಲಿದ್ದೇವೆ, ಅವನ ಜೊತೆ ಆಡೋದು ಈ ರೀತಿಯಾಗಿ ನಾವು ಮಾಡಿದರೆ ಆ ವೇಳೆಯಲ್ಲಿ ಸಹಿತ ಈ ರೋಗ ಕ್ಷಯವಾದ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಬರ್ತದೆ. ಅದಾದ ನಂತರ ಯಾವ ರೋಗಿಗೆ ಕ್ಷಯರೋಗವಾಗಿರ್ತದೆ ಆ ರೋಗಿ ಬಳಸಿದ ವಸ್ತುಗಳನ್ನು ನಾವು ಬಳಸುವುದರಿಂದ ಸಹಿತ ಕ್ಷಯರೋಗ ಹಬ್ತದೆ. ಇನ್ನು ಕಾಮಾಲೆ ಅಥವಾ ಕಾಮಣಿ, ಇದು ಬರ್ಲಿಕ್ಕೆ ಕಾರಣ ಅಥವಾ ಪ್ರಸಾರವಾಗ್ಲಿಕ್ಕೆ ಕಾರಣ ಏನು. ದೂಷಿತ ನೀರು ದೂಷಿತವಾಗಿತ್ತು, ಮಲಿನವಾಗಿತ್ತು ಅಂಥ ನೀರಿನಿಂದ ಈ ರೋಗ ಪ್ರಸಾರ ಆಗ್ತದೆ. ಅಥವಾ ಯಾವ ರೋಗಿಗೆ ಈ ರೋಗ ಬಂದದ, ಕಾಮಾಲೆ ರೋಗ, ಕಾಮಣಿ ರೋಗ, ಆ ರೋಗಿಗೆ ಬಳಸಿರುವಂಥ ಸೂಜಿ ಅಥವಾ ಆ ರೋಗಿಯಿಂದ ಒಂದು ವೇಳೆ ಆರೋಗ್ಯವಂತ ವ್ಯಕ್ತಿಗೆ ರಕ್ತವನ್ನು ಕೊಟ್ಟರು, ಅಂದರೆ ರಕ್ತವನ್ನು ಬದಲಾಯಿಸಿದರು, ಹಾಕಿದ್ರು ಅಂದರೆ ಆ ವೇಳೆಯಲ್ಲಿ ಆ ಆರೋಗ್ಯವಂತ ವ್ಯಕ್ತಿಯ ಶರೀರದಲ್ಲಿ ಈ ಕಾಮಾಲೆಯ ಸೂಕ್ಷ್ಮಾಣುಗಳು ಬಂದು ಅವನಿಗೂ ಸಹಿತ ರೋಗ ಹಬ್ತದೆ. ಇನ್ನು ಅತಿಸಾರ ಅಥವಾ ಕಾಲ್ರಾ ರೋಗ ಹೇಗೆ ಪ್ರಸಾರ ಆಗ್ತದೆ. ಅತಿಸಾರ ಅಥವಾ ಕಾಮಾಲೆ ಅಂದರೆ ಕಾಮಣಿ, ಕಾಲ್ರಾ ರೋಗ ಹೇಗೆ ಪ್ರಸಾರ ಆಗ್ತದೆ. ಇವೆರಡೂ ಸಾಮಾನ್ಯವಾಗಿ ಅತಿಸಾರ ಮತ್ತು ಕಾಲ್ರಾ ರೋಗ ಇವೆರಡೂ ಆಹಾರ ದೂಷಿತವಾಗಿದ್ದರೆ ಮತ್ತು ನೀರಿನಿಂದ ಪ್ರಸಾರ ಆಗುವುದು. ದೂಷಿತ ಆಹಾರ ಮತ್ತು ನೀರು. ದೂಷಿತ ಆಹಾರ ಅಂದರೆ ಆಹಾರವನ್ನು ಅಥವಾ ಅಡಿಗೆಯನ್ನು ಮಾಡಿದ ನಂತರ ಅವುಗಳನ್ನು ಮುಚ್ಚದೇ ಇದ್ದರೆ, ಹಾಗೆ ಇಟ್ಟರೆ ಅದರಲ್ಲಿ ದೂಸು, ಮಲಿನ ಪದಾರ್ಥ, ಸೂಕ್ಷ್ಮಾಣು ಜೀವಿಗಳು ಕುಳಿತು ಆಹಾರ ಕೆಡುವುದು, ಬಾದಾಗುವುದು. ಅಂಥ ಆಹಾರವನ್ನು ಸೇವಿಸುವುದರಿಂದ, ದೂಷಿತ ನೀರನ್ನು ಸೇವಿಸುವುದರಿಂದ, ಕುಡಿಯುವುದರಿಂದ ನಮಗೆ ಏನಾಗ್ತದೆ, ಅತಿಸಾರ ಮತ್ತು ಕಾಲ್ರಾ ಇವೆರಡು ರೋಗಗಳು ಪ್ರಸಾರ ಆಗ್ತವೆ. ಇನ್ನು ಇವೆಲ್ಲವುಗಳ ಲಕ್ಷಣಗಳನ್ನು ನೋಡೋಣ. ಹೆಚ್ಚು ಕಡಿಮೆ ಕ್ಷಯ, ಕಾಮಾಲೆ, ಅತಿಸಾರ, ಕಾಲ್ರಾ, ವಿಷಮ ಜ್ವರ ಇವುಗಳ ಲಕ್ಷಣಗಳನ್ನು ನೋಡೋಣ. ಕ್ಷಯರೋಗದ ಲಕ್ಷಣ. ಸಾಮಾನ್ಯವಾಗಿ ಯಾವ ವ್ಯಕ್ತಿ ಕ್ಷಯರೋಗ ಆಗಿರ್ತದೆ ಅವನಿಗೆ ಬಹಳ ಕಾಲದವರೆಗೆ ಕೆಮ್ಮು ಇರುವುದು. ಹಾಗೆ ಕೆಮ್ಮು ಮುಂದುವರಿದು ಆತ ಹಾಗೆ ಕೆಮ್ಮುವಾಗ ಉಗುಳಿನಿಂದ ರಕ್ತ ಬೀಳುವುದು ಅಥವಾ ಕೆಮ್ಮಿನಿಂದ ರಕ್ತ ಬೀಳುವುದು. ಹೀಗೆ ಮುಂದುವರಿದರೆ ಅವನಿಗೆ ತೂಕ ಕಡಿಮೆ ಆಗುವುದು. ಆಮೇಲೆ ಶ್ವಸನ ಕ್ರಿಯೆಯಲ್ಲಿ ತೊಂದರೆ ಉಂಟಾಗಿ ಶ್ವಾಸ ತೆಗೆದುಕೊಳ್ಳಲು ಸಮಸ್ಯೆ ಉಂಟಾಗುವುದು. ಆ ಶ್ವಾಸ ತೆಗೆದುಕೊಳ್ಳಲು ಸಮಸ್ಯೆ ಉಂಟಾಗಿ ಆತ ತೀವ್ರ ರೋಗಕ್ಕೆ ಬಳಲಿ ರೋಗದಿಂದ ಮರಣ ಹೊಂದಬಹುದು. ಇನ್ನು ಕಾಮಾಲೆ ರೋಗದ ಲಕ್ಷಣಗಳು.
ಕಾಮಾಲೆ ಅಂದರೆ ಕಾಮಣಿ ರೋಗ ಯಾರಿಗಾಗಿರ್ತದೆ ಅವನ ಲಕ್ಷಣ. ಸಾಮಾನ್ಯವಾಗಿ ಈ ರೋಗ ಆದ ವ್ಯಕ್ತಿಗೆ ಹಸಿವು ಕಡಿಮೆ ಆಗ್ತದೆ, ಅಂದರೆ ಊಟ ಸರಿಯಾಗಿ ಹತ್ತುವುದಿಲ್ಲ, ಹಸಿವು ಆಗುವುದಿಲ್ಲ. ಮತ್ತು ಮೂತ್ರ ವಿಸರ್ಜನೆ ಮಾಡುವ ವೇಳೆಯಲ್ಲಿ ದಟ್ಟ ಹಳದಿ ಮೂತ್ರ ಆಗ್ತದೆ. ಅದು ಅಲ್ಲದೆ ದಣಿವು ಆಗ್ತದೆ. ಏನೂ ಕೆಲಸ ಮಾಡದೇ ಇದ್ದರೂ ಸಹಿತ ಈ ರೋಗವಾದ ವ್ಯಕ್ತಿಗೆ ಸುಮ್ಮನೆ ದಣಿವಾಗುವುದು. ಮತ್ತು ರೋಗ ಹಾಗೆ ಮುಂದುವರಿತು ಅಂದರೆ ಕಾಮಾಲೆ ಅಥವಾ ಕಾಮಣಿ ರೋಗ ಹಾಗೆ ಮುಂದುವರಿತು ಅಂದರೆ ಅವನಿಗೆ ಓಕರಿಕೆ ಆಗುವುದು, ವಾಂತಿ ಆಗುವುದು, ಈ ರೀತಿಯಾಗಿ ಲಕ್ಷಣಗಳು ಕಂಡುಬರ್ತವೆ. ಮತ್ತು ಮಲ ವಿಸರ್ಜನೆ ಅಂದರೆ ಮಲ ವಿಸರ್ಜನೆ ಯಾವ ರೀತಿಯಾಗಿ ಆಗ್ತದೆ, ಬೂದಿ ತರಹದ ಬಣ್ಣದ ಮಲ ವಿಸರ್ಜನೆ ಆಗುವುದು. ಇವು ಏನಪ್ಪ ಅಂದರೆ ಕಾಮಾಲೆ ರೋಗದ ಲಕ್ಷಣಗಳು. ಅತಿಸಾರದ ಅಂದರೆ ಬೇದಿ ಅಥವಾ ಅತಿಸಾರದ ಲಕ್ಷಣಗಳೇನಪ್ಪ ಅಂದರೆ ಹೊಟ್ಟೆ ನೋವುದು, ತ್ರಾಸಾಗುವುದು, ಮತ್ತು ಮೇಲಿಂದ ಮೇಲೆ ಏನು ಮಾಡೋದು, ಅತಿಸಾರ ಮಾಡುವುದು, ಟಾಯ್ಲೆಟ್ಗೆ ಹೋಗುವುದು, ಅದು ಹೆಂಗೆ ನೀರಿನಂತಹ ಅತಿಸಾರವಾಗುವುದು, ತೆಳುವಾದಾಗುವುದು, ಇದರಿಂದ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಆಗುವುದು, ಅಶಕ್ತತೆ ಉಂಟಾಗುವುದು, ಇವೆಲ್ಲ ಅತಿಸಾರದ ಲಕ್ಷಣಗಳು. ಇನ್ನು ಕಾಲರಾದ ಲಕ್ಷಣಗಳೇನು? ಕಾಲರ ಆಯಿತು ಅಂದ್ರೆ ವಾಂತಿ ಆಗ್ತದೆ, ತೀವ್ರವಾಗಿ ಭೇದಿ ಆಗ್ತದೆ, ಎರಡೂ ಆಗ್ತದೆ, ವಾಂತಿ ಮತ್ತು ಭೇದಿ. ಹೊಟ್ಟೆ ನೋಯುವುದು, ಬೇನೆ ಆಗುವುದು, ಈ ರೀತಿಯಾಗಿ ಸತತ ಹಾಲಾಗ್ತಂದ್ರೆ ಕಾಲಲ್ಲಿ ಉಳುಕುಂಟಾಗುವುದು, ಅಂದರೆ ಕಾಲು ಹರಿಯುವುದು ಅಂತೀವಲ್ಲ ಆ ರೀತಿಯಾಗಿ ಆಗ್ತದೆ. ಅಥವಾ ಕಾಲಲ್ಲಿ ಶಕ್ತಿ ಇಲ್ಲದಂತೆ ಆಗುವುದು, ಕಾಲು ಹರಿಯುವುದು, ಕಾಲಲ್ಲಿ ಉಳುಕುವುದು ಅಂತೇಳಿ ಅದಕ್ಕೆ ಕರೀತಾರೆ. ಈ ಲಕ್ಷಣಗಳು ಕಾಲರಾದ ಲಕ್ಷಣಗಳು. ಇನ್ನು ವಿಷಮ ಜ್ವರ, ಅದಕ್ಕೆ ಟೈಫಾಯ್ಡ್ ಅಂತ ಕರೀತಾರೆ. ಅದರ ಲಕ್ಷಣ ಏನು? ವಿಷಮ ಜ್ವರ ಯಾವ ವ್ಯಕ್ತಿಗೆ ಆಗಿರ್ತದೆ ಅವನಿಗೆ ತಲೆನೋವುತ್ತದೆ, ಓಕರಿಕೆ ಆಗ್ತದೆ. ಓಕರಿಕೆ ಅಂದರೆ ವಾಕರಿಕೆ ಅಂತೇನೋ, ಓಕರಿಕೆ ಅಂದರೆ ಬೀದಿ ಆಗೋ ಹಾಗೆ ಆಗುವುದು, ತ್ರಾಸಾಗುವುದು, ಹಸಿವು ಕಡಿಮೆ ಆಗ್ತದೆ. ವಿಷಮ ಜ್ವರ ಮೈ ಮೇಲೆ ಬಹಳ ಜ್ವರ ಬರ್ತವೆ. ಎಷ್ಟಪ್ಪ ಅಂದ್ರೆ 104 ಫೆರನ್ಹೀಟ್ ಅಷ್ಟು ಜ್ವರ ಬರ್ತವೆ. ಹೀಗೆ ಜ್ವರ ಮುಂದುವರೆದರೆ ಅವನ ಹೊಟ್ಟೆ ಮೇಲೆ ಸಣ್ಣ ಸಣ್ಣ ಚುಕ್ಕಿಯಂಥ ಬೊಕ್ಕೆಗಳು ಬರ್ತವೆ. ಕೆಂಪು ಬೊಕ್ಕೆಗಳಲ್ಲಿ ಮೈ ಮೇಲೆ ಏಳುತ್ತವೆ. ಇದು ವಿಷಮ ಜ್ವರದ ಲಕ್ಷಣಗಳು. ಇನ್ನು ಡೆಂಗು ರೋಗ ಯಾವ ಸೊಳ್ಳೆಗಳಿಂದ ಹರಡುತ್ತದೆ? ಡೆಂಗು ರೋಗ ಯಾವ ಸೊಳ್ಳೆಗಳಿಂದ ಬರ್ತದೆ? ಸಾಮಾನ್ಯವಾಗಿ ಡೆಂಗು ರೋಗದ ಬಗ್ಗೆ ನೀವು ಕೇಳಿರ್ಬೋದು. ಇದು ಸಹಿತ ಒಂದು ಪರಿಣಾಮಕಾರಿಯಂಥ ರೋಗ, ಮಾನವನ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತದೆ. ಈ ಡೆಂಗು ರೋಗ ಎಡಿಸ್ ಈಜಿಪ್ತಿ ಪ್ರಕಾರದ ಸೊಳ್ಳೆಯಿಂದ ಹರಡುತ್ತದೆ. ಎಡಿಸ್ ಈಜಿಪ್ತಿ ಪ್ರಕಾರದ ಸೊಳ್ಳೆ ಹೆಸರೇನೆಂದರೆ ಎಡಿಸ್ ಈಜಿಪ್ತಿ ಅಂತೇಳಿ. ಈ ಎಡಿಸ್ ಈಜಿಪ್ತಿ ಪ್ರಕಾರದ ಸೊಳ್ಳೆಯಿಂದ ಡೆಂಗು ರೋಗ ಬರ್ತದೆ. ಈ ಡೆಂಗು ರೋಗಕ್ಕೆ ಕಾರಣವಾದ ವಿಷಾಣು ಯಾವುದು? ಡೆಂಗು ರೋಗಕ್ಕೆ ಕಾರಣವಾದ ವಿಷಾಣು ಫ್ಲೇವಿ ವೈರಸ್. ಈ ಪ್ರಕಾರದ ಡೆನ್ 1 ಡೆನ್ 2 ಈ ವಿಷಾಣುವಿಂದ ಈ ರೋಗ ಉಂಟಾಗ್ತದೆ. ಅಂದರೆ ಸಾಮಾನ್ಯವಾಗಿ ಈ ರೋಗ ಮುಖ್ಯವಾಗಿ ವಿಷಾಣುವಿನಿಂದ ಬರ್ತದೆ. ಆ ವಿಷಾಣು ಹೆಸರು ಫ್ಲೇವಿ ವೈರಸ್ ಅಂತಾರೆ. ಅದರಲ್ಲಿ ಮತ್ತು ಪ್ರಕಾರದ ಡೆನ್ 1 ಡೆನ್ 2 ಅಂತೇಳಿ ಈ ವಿಷಾಣುವಿಂದ ಈ ರೋಗ ಉಂಟಾಗ್ತದೆ. ಈ ರೋಗದ ಲಕ್ಷಣಗಳೇನು? ಡೆಂಗು ರೋಗದ ಬಹಳಷ್ಟು ಮೈಯಲ್ಲಿ ಜ್ವರ ಇರ್ತದೆ, ಬಹಳ ದಿವಸಗಳಿಗೆ ಜ್ವರ ಇರ್ತದೆ, ಬಹಳ ಜ್ವರ ಇರ್ತದೆ, ಬಹಳ ತಲೆನೋವು ಇರ್ತದೆ, ವಾಂತಿ ಆಗ್ತದೆ, ಕಣ್ಣುಗಳ ಕುಳಿಯಲ್ಲಿ ವೇದನೆ ಆಗೋದು, ಅಂದರೆ ಕಣ್ಣುಗಳ ಸುತ್ತಗಟ್ಟಲು ಒಳಗಡೆ ಏನಾಗ್ತದೆ, ನೋವಾಗ್ತದೆ, ಬಹಳ ನೋವಾಗ್ತದೆ. ಮುಖ್ಯ ಲಕ್ಷಣ ಅದರದ್ದು ಡೆಂಗು ರೋಗದು. ಇನ್ನು ರಕ್ತದಲ್ಲಿ ರಕ್ತಬಿಂಬಿಕೆ ಪ್ರಮಾಣ ಕಡಿಮೆ ಆಗ್ತದೆ, ಪ್ಲೇಟ್ಲೆಟ್ಸ್ ಅಂತೇನೋ, ಆ ಪ್ಲೇಟ್ಲೆಟ್ಸ್ ಅಥವಾ ರಕ್ತಬಿಂಬಿಕೆ ಪ್ರಮಾಣ ಕಡಿಮೆ ಆಗಿ ಶರೀರದ ಒಳಗಡೆಯಲ್ಲಿ ರಕ್ತಸ್ರಾವ ಉಂಟಾಗುವುದು, ಶರೀರಾಂತರ್ಗತ ರಕ್ತಸ್ರಾವ ಉಂಟಾಗ್ತದೆ. ಬಹಳ ತಡ ಮಾಡಿದರೆ ಈ ಡೆಂಗು ರೋಗ ಸಾವಿಗೆ ಸಹಿತ ಕಾರಣವಾಗ್ತದೆ. ಇನ್ನು ಸ್ವೈನ್ ಫ್ಲೂ ಈ ರೋಗ ಯಾವ ಪ್ರಾಣಿಯಿಂದ ಬರ್ತದೆ? ಸಾಮಾನ್ಯವಾಗಿ ಸ್ವೈನ್ ಫ್ಲೂ ಈ ರೋಗ ಹಂದಿಗಳ ಮುಖಾಂತರ ಮಾನವನಿಗೆ ಬರ್ತದೆ. ಹಂದಿಗಳ ಮುಖಾಂತರ ಮಾನವನಿಗೆ ಅಂದರೆ ಸ್ವೈನ್ ಫ್ಲೂದ ಸೂಕ್ಷ್ಮಾಣುಗಳು ಮೊದಲು ಹಂದಿಯ ಶರೀರದಲ್ಲಿ ಪ್ರವೇಶಿಸುತ್ತವೆ. ಆ ಹಂದಿಯ ಸಂಪರ್ಕದಲ್ಲಿ ನಾವು ಬಂದರೆ ಆ ವೇಳೆಯಲ್ಲಿ ಹಂದಿಗಳ ಮುಖಾಂತರ ನಮಗೆ ಸ್ವೈನ್ ಫ್ಲೂ ರೋಗ ಬರ್ತದೆ. ಒಮ್ಮೆ ಒಬ್ಬ ವ್ಯಕ್ತಿಗೆ ಸ್ವೈನ್ ಫ್ಲೂ ರೋಗ ಬಂತು ಅಂದ್ರೆ ಅವನಿಂದ ಒಬ್ಬರಿಗೆ ಅದು ಎಲ್ಲಿ ಏನಾಗ್ತದಪ್ಪ ಅಂದರೆ ಎಲ್ಲರಿಗೂ ಏನಾಗ್ತದೆ, ಪ್ರಸಾರ ಆಗ್ತದೆ. ಈ ರೀತಿಯಾಗಿ ಹರಡ್ತದೆ. ಈ ಪ್ರಸಾರ ಆಗಲಿಕ್ಕೆ ಯಾವ ವ್ಯಕ್ತಿಗೆ ಈ ಸ್ವೈನ್ ಫ್ಲೂ ರೋಗ ಆಗಿರ್ತದೆ ಆ ವ್ಯಕ್ತಿಯ ರೋಗಿಗಳ ಬೆವರಿನಿಂದ, ಇದರಲ್ಲಿ ಪ್ರಸಾರ ಹೆಂಗಾಗ್ತದೆ, ಬೆವರಿನಿಂದ ಮತ್ತು ಮೂಗಿನಲ್ಲಿಯ ಮತ್ತು ಗಂಟಲಿನ ಸ್ರಾವ ಮತ್ತು ಉಗುಳಿನಿಂದ ಇದು ಪ್ರಸಾರವಾಗ್ತದೆ. ಒಮ್ಮೆ ಆ ವ್ಯಕ್ತಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಆಯಿತು ಅಂದರೆ
ಅವನ ಬೆವರಿನಲ್ಲಿ ಇದರ ಸ್ವೈನ್ ಫ್ಲೂದ ಸೂಕ್ಷ್ಮಾಣುಗಳು ಇರ್ತವೆ. ಮೂಗಿನಿಂದ ಏನು ಗಂಟಲಿನಲ್ಲಿ ಸ್ರಾವ ಬರ್ತದೆ, ನೆಗಡಿ ಬರ್ತದೆ, ಸ್ರಾವ ಬರ್ತದೆ, ಗಂಟಲು ಬರ್ತದೆ, ಉಗುಳಿನಿಂದ ಈ ರೋಗ ಪ್ರಸಾರ ಆಗ್ತದೆ. ಇದರ ಮುಖ್ಯ ಲಕ್ಷಣ ಏನು? ಸ್ವೈನ್ ಫ್ಲೂದ ಲಕ್ಷಣ ಯಾವ ಲಕ್ಷಣಗಳಿರ್ಬೋದು? ತೇಕ್ ಹತ್ತುವುದು. ಸ್ವೈನ್ ಫ್ಲೂ ಆಯ್ತು ಅಂದರೆ ತೇಕ್ ಹತ್ತದ ಅಂದರೆ ಶ್ವಾಸಕ್ಕೆ ತೊಂದರೆ ಆಗ್ತದೆ, ಶ್ವಾಸ ತೆಗೆದುಕೊಳ್ಳೋಕ್ಕೆ ತ್ರಾಸ ಆಗ್ತದೆ. ಗಂಟಲು ತುರಿಕೆ, ಗಂಟಲಿನ ಒಳಗಡೆ ತುರಿಕೆ ಉಂಟಾಗುವುದು ಅಂದರೆ ತುರಿಸುವುದು. ಮತ್ತು ಶರೀರ ನೋವು, ಮೈಯೆಲ್ಲ ಏನಾಗ್ತದೆ, ನೋವುತ್ತದೆ. ಇದು ಸ್ವೈನ್ ಫ್ಲೂದ ಲಕ್ಷಣ. ಇತ್ತೀಚೆಗೆ ನೀವು ಕೇಳಿರ್ಬೋದು ಏಡ್ಸ್ ಅಂಥೇಳಿ. ಈ ಏಡ್ಸ್ ರೋಗ, ಹಾಗಾದರೆ ಏಡ್ಸ್ ಅಂದರೆ ಏನು? ಯಾವುದಕ್ಕೆ ಏಡ್ಸ್ ಅಂತ ಕರೀತಾರೆ? ಇದೊಂದು ವಿಷಾಣುವಿನಿಂದ ಬರುವಂಥ ರೋಗ. ಏಡ್ಸ್ ಇದು ವಿಷಾಣುವಿನಿಂದ ಬರುವಂತಹ ರೋಗ. ಆ ವಿಷಾಣುವಿನ ಹೆಸರು HIV ಅಂಥೇಳಿ. ಆ ವಿಷಾಣುವಿನ ಹೆಸರು HIV ಅಂಥೇಳಿ. ಈ HIV ದ ವಿಸ್ತಾರ ರೂಪವೇನು? ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. HIV ದ ವಿಸ್ತಾರ ರೂಪ ಏನಪ್ಪ ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಹಾಗಾದರೆ ಏಡ್ಸ್ ಅಂದರೆ ಏನು? ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಹಾಗಂದರೆ ಏನಪ್ಪ ಅಂದ್ರೆ ಅದರ ಮುಖ್ಯ ಲಕ್ಷಣ ಏನಪ್ಪ? ಅದ್ರ ಮೇಲಿನ ಗೊತ್ತಾಗ್ತದೆ. ಹಾಗಂದ್ರೆ ಏನಂದ್ರೆ, ಯಾವುದೇ ರೋಗವು ನಮಗೆ ಬಂದು ಅಂದ್ರೆ, ಇತರ ರೋಗಗಳು ಬಂದು ಅಂದ್ರೆ ಅದನ್ನು ತಡೆಗಟ್ಟುವಂಥ ಒಂದು ಸಾಮರ್ಥ್ಯ ನಮ್ಮ ಶರೀರದಲ್ಲಿ ಇರ್ತದಲ್ಲ, ಅದನ್ನೇ ಕಡಿಮೆ ಆಗಿಬಿಡ್ತದೆ. ಅಂದರೆ ರೋಗ ಪ್ರತಿಕಾರ ಶಕ್ತಿ ಕಡಿಮೆಯಾಗಿ ಅನೇಕ ರೋಗಗಳು ಬಂದು ಕೂಡ್ತಾವಲ್ಲ, ಅದಕ್ಕೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ ಕರೀತಾರೆ. ಅದರ ಲಕ್ಷಣಗಳನ್ನು ಇಲ್ಲಿ ಕೊಟ್ಟಾನ. ಮಾನವನ ನೈಸರ್ಗಿಕ ರೋಗ ಪ್ರತಿಕಾರ ಶಕ್ತಿ ನಿಧಾನವಾಗಿ ಕಡಿಮೆಯಾಗಿ ದುರ್ಬಲವಾಗಿ ಅವನಿಗೆ ವಿವಿಧ ರೋಗಗಳು ಬರುವು. ಮತ್ತು ಆ ಬಂದಂಥ ರೋಗಗಳು ಬಹಳ ದಿವಸಗಳಿಗೆ ಹೋಗುವುದಿಲ್ಲ. ಇದು HIV ರೋಗದ ಮುಖ್ಯವಾದ ಲಕ್ಷಣ. ಈ ಒಬ್ಬ ವ್ಯಕ್ತಿಗೆ ಏಡ್ಸ್ ಆಗಿದೆ ಅಂಥೇಳಿ ಹೇಗೆ ಗುರುತಿಸ್ತಾರೆ? ಅವನ ಅಸ್ತಿತ್ವ ಹೆಂಗೆ ಗೊತ್ತದ ಅಂದರೆ, ಅದು ಶರೀರದಲ್ಲಿ ಆ ಸೂಕ್ಷ್ಮಾಣುಗಳು ಇವೆ ಅಂತೇಳಿ ಹೇಗೆ ಗುರುತಿಸ್ತಾರಪ್ಪ ಅಂದ್ರೆ, ಒಂದು ಟೆಸ್ಟ್ ಅದ, ಒಂದು ರಕ್ತ ಪರೀಕ್ಷೆ ಅದ. ಆ ಪರೀಕ್ಷೆ ಸಹಾಯದಿಂದ ಗುರುತಿಸ್ತಾರೆ. ಆ ಪರೀಕ್ಷೆಯ ಹೆಸರು ಎಲಿಸಾ, ELISA, ಎಲಿಸಾ. ಆ ಪರೀಕ್ಷೆಯ ಹೆಸರು ಎಲಿಸಾ ಎಂಬ ರಕ್ತ ಪರೀಕ್ಷೆಯಿಂದ ಏಡ್ಸ್ ರೋಗದ ಅಸ್ತಿತ್ವವನ್ನು ಗುರುತಿಸುವರು. ಇನ್ನು ಕೆಲವೊಂದು ರೋಗಗಳು ಪ್ರಾಣಿಗಳಿಂದ ಬರ್ತವೆ. ಕೆಲವೊಂದು ರೋಗಗಳು ಬರ್ತವೆ. ಮುಖ್ಯವಾಗಿ ರೇಬೀಸ್ ಎಂಬ ರೋಗ, ಇದು ಪ್ರಾಣಿಗಳಿಂದ ಬರುವಂತಹ ರೋಗ. ಹಾಗಾದರೆ ರೇಬೀಸ್ ಈ ರೋಗ ಯಾವ ಪ್ರಾಣಿಗಳಿಂದ ಮಾನವನಿಗೆ ಬರುತ್ತವೆ ಅಂದಾಕ್ರೆ, ಇದೊಂದು ರೇಬೀಸ್ ಎಂಬ ಸೂಕ್ಷ್ಮಾಣುವಿನ ಹೆಸರು, ಅದು ವಿಷಾಣುವಿನ ಹೆಸರು. ಈ ವಿಷಾಣುವಿನಿಂದ ಈ ರೋಗ ಮಾನವನಿಗೆ ಪ್ರಾಣಿಗಳಿಂದ ಬರುತ್ತದೆ. ಯಾವ ಪ್ರಾಣಿಗೆ ಈ ರೇಬೀಸ್ ವಿಷಾಣುಗಳು ಶರೀರದಲ್ಲಿ ಇರುತ್ತವೆ, ಆ ಪ್ರಾಣಿ ಅಂದರೆ ಉದಾಹರಣೆಗೆ ನಾಯಿ, ಮೊಲ, ಮಂಗ, ಬೆಕ್ಕು ಇಂಥ ಪ್ರಾಣಿಗಳು ಶರೀರದಲ್ಲಿ ವಿಷಾಣುಗಳಿದ್ದರೆ ಆ ವಿಷಾಣುಗಳಿಂದ ಈ ರೋಗ ಬರುವುದು. ಮಾನವನಿಗೆ ಆ ಪ್ರಾಣಿಗಳು ಕಚ್ಚಿದಾಗ ಆ ರೋಗ ಪ್ರಸಾರವಾಗುವುದು. ಈ ರೇಬೀಸ್ ರೋಗದ ಲಕ್ಷಣಗಳೇನು? ಈ ರೋಗದ ಲಕ್ಷಣಗಳೇನಪ್ಪ ಅಂದರೆ, ಯಾವ ವ್ಯಕ್ತಿಗೆ ರೇಬೀಸ್ ರೋಗ ಆಗಿರ್ತದೆ ಆ ವ್ಯಕ್ತಿಯ ಮಜ್ಜಾತಂತ್ರ ಮುಖಾಂತರ ಮೆದುಳಿನಲ್ಲಿ ಪ್ರವೇಶ ಮಾಡುತ್ತೇವೆ. ಮುಖ್ಯವಾಗಿ ಇದು ಮೆದುಳಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ರೇಬೀಸ್ ರೋಗ ಅಂದರೆ ಹುಚ್ಚು ಹತ್ತುವುದು. ನಾಯಿಗೆ ಹುಚ್ಚು ಹತ್ತಿತ್ತಂದ್ರೆ ಆ ನಾಯಿ ಶರೀರದಲ್ಲಿ ಈ ರೇಬೀಸ್ ವಿಷಾಣುಗಳು ಇರ್ತವೆ. ಆ ನಾಯಿ ನಮಗೆ ಕಚ್ಚಿದಾಗ ನಮಗೂ ಸಹಿತ ಏನಾಗ್ತದೆ, ಆ ನಾಯಿ ಅಂತ ವರ್ತನೆ ಆಗ್ತದೆ, ಹುಚ್ಚು ಹತ್ತದ. ಯಾಕೆ ಆಗ್ತದಪ್ಪ ಅಂದ್ರೆ, ಮುಖ್ಯವಾಗಿ ಇದು ವಿಷಾಣುಗಳು ನಮ್ಮ ಮಜ್ಜಾತಂತುಗಳ ಮುಖಾಂತರ ಮೆದುಳಿನಲ್ಲಿ ಪ್ರವೇಶಿಸುವುದರಿಂದ ನಮ್ಮ ಮೆದುಳು ಸರಿಯಾಗಿ ಕಾರ್ಯವನ್ನು ಮಾಡುವುದಿಲ್ಲ. ಈ ರೋಗ ಆದ ಲಕ್ಷಣಗಳೇನು? ಒಂದನೇದ್ದು ಜಲಭಯ ಉಂಟಾಗುವುದು. ಯಾವ ವ್ಯಕ್ತಿಗೆ ರೇಬೀಸ್ ರೋಗ ಆಗಿರ್ತದೆ ಅವನಿಗೆ ನೀರು ಕಂಡರೆ ಭಯವಾಗುವುದು, ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಜಲಭಯ ಉಂಟಾಗ್ತದೆ. ಇನ್ನು 2ರಿಂದ 12 ವಾರಗಳವರೆಗೆ ಜ್ವರ ಬರುವುದು. ಅನೇಕ ವಾರ, 2ರಿಂದ 12 ವಾರದೊಳಗೆ ಏನಾಗ್ತದೆ, ಜ್ವರ ಬರ್ತದೆ. ಬಂದ ಜ್ವರ ಬೇಗನೆ ಕಡಿಮೆನೇ ಆಗುವುದಿಲ್ಲ. ನಾವು ಇದೇ ರೋಗ ಬಂದಿದೆ, ಇದರಿಂದ ಆಗಿದೆ ಅಂತ ನಾವು ಗುರುತಿಸದೇ ಇದ್ದರೆ ಅದು ಕಡಿಮೆ ಆಗುವುದಿಲ್ಲ. ಇನ್ನು ಅತಿಶಯೋಕ್ತಿಯಾಗಿ ವರ್ತಿಸುವುದು ಅಂದರೆ ಮೆದುಳಿನ ಮೇಲೆ ಪರಿಣಾಮ ಬೀರುವುದರಿಂದ ಆತ ಹುಚ್ಚನಂತೆ ವರ್ತನೆಯನ್ನು ಮಾಡುತ್ತಾನೆ. ಅದಕ್ಕೆ ಅತಿಶಯೋಕ್ತಿಯಾಗಿ ವರ್ತಿಸುವುದು ಅಂತೇಳಿ ಕರೀತಾರೆ. ಇನ್ನು ಅಸಂಸರ್ಗಜನ್ಯ ರೋಗಗಳಂದ್ರೇನು? ಯಾವ ರೋಗಕ್ಕೆ ಅಸಂಸರ್ಗಜನ್ಯ ರೋಗಗಳು ಅಂತೇಳಿ ಕರೀತಾರೆ? ಯಾವ ರೋಗಗಳು ಸಂಸರ್ಗದಿಂದ ಹರಡುವುದಿಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಬರುವುದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಬರಲಾರದಂಥ ರೋಗಗಳು. ಆ ರೋಗಗಳು
ಅಸಂಸರ್ಗಜನ್ಯ ಅಥವಾ ಅಸಂಕ್ರಮಣಕಾರಕ ರೋಗಗಳೆಂದು ಕರೆಯುತ್ತಾರೆ. ಹಾಗಾದರೆ ಈ ರೋಗ ಹೇಗೆ ಬರುತ್ತವೆ ಅಂದರೆ, ಅವನ ಶರೀರದಲ್ಲಿ ಏನಾದರೂ ಆಗಿ ಈ ರೋಗ ವ್ಯಕ್ತಿಗೆ ವೈಯಕ್ತಿಕವಾಗಿ ಬರುವುದು. ಉದಾಹರಣೆ ಕರ್ಕರೋಗ ಅಂದರೆ ಕ್ಯಾನ್ಸರ್ ಅಂತ ಕರಿತೀವಲ್ಲ, ಆ ರೋಗ ಅಸಂಸರ್ಗಜನ್ಯ ರೋಗ. ಮತ್ತು ಅನುವಂಶಿಕ ರೋಗ ಸಹಿತ ಅಸಂಸರ್ಗಜನ್ಯ ರೋಗ, ಒಬ್ಬರಿಂದ ಒಬ್ಬರಿಗೆ ಬರುವಂತಹ ರೋಗ ಅಲ್ಲ. ಮಧುಮೇಹ, ಹೌದು, ಹೃದಯಾಘಾತ, ಹೌದು, ಹಾರ್ಟ್ ಅಟ್ಯಾಕ್ ಅಂತೆಲ್ಲ ಇವೆಲ್ಲ ಅಸಂಸರ್ಗಜ ರೋಗ. ಇವು ಒಬ್ಬರಿಂದ ಒಬ್ಬರಿಗೆ ಬರುವುದಿಲ್ಲ.